ಡೇ ಕೇರ್ನಲ್ಲಿ ಮಕ್ಕಳಿಗೆ ಕಿರುಕುಳ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಹ ಕೃತ್ಯವನ್ನ ನಮ್ಮ ಸರ್ಕಾರ ಸಹಿಸಲ್ಲ. ಈ ಘಟನೆಯ ಬಗ್ಗೆ ಈಗಾಗಲೇ ನಾವು ವರದಿಯನ್ನ ಕೇಳಿದ್ದೇವೆ. ವರದಿ ಬಂದ ಕೂಡಲೇ ಕಠಿಣ ಕ್ರಮ ಕೈಗೊಳ್ತೀವಿ. ಇಂತಹ ಕೃತ್ಯವನ್ನ ನಮ್ಮ ಸರ್ಕಾರ ಸಹಿಸಲ್ಲ. ಈ ಘಟನೆಯ ಬಗ್ಗೆ ಈಗಾಗಲೇ ವರದಿಯನ್ನ ಕೇಳಿದ್ದೇವೆ. ವರದಿ ಬಂದ ಕೂಡಲೇ ಕಠಿಣ ಕ್ರಮ ಕೈಗೊಳ್ತೀವಿ. ಡೇ ಕೇರ್ ನಿರ್ವಹಣೆಗೆ ನಿಯಮಗಳಿವೆ. ಇನ್ನು ಸರ್ಕಾರದ ಮಾರ್ಗಸೂಚಿಯನ್ನ ಪಾಲಿಸಬೇಕಾಗುತ್ತೆ. ಇಂತಹ ಘಟನೆಯಿಂದ ಕಂಪನಿಗಷ್ಟೇ ಧಕ್ಕೆಯಲ್ಲ, ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೂ ಕೂಡ ಕಪ್ಪು ಚುಕ್ಕೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಷನ್ ಕೇಳಿದ್ದೀವಿ. ಆಮೇಲೆ ಇಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಷಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಷನ್ ಮಾಡಬೇಕಾಗಿತ್ತು. ಬೇರೆ ಬೇರೆ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರು ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಇಂಥದ್ದು ಮಾಡಬಾರ್ದು. ಭಾಳ ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿರ್ತಾರೆ, ಅಥವಾ 10 ವರ್ಷಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ನೀವು ಡೇ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂಥ ವಿಚಾರ. ಗೌರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸಲ್ಲಿ ಕೂಡ